ಗೈಸ್ ಈ ಹುಡುಗನ ಚಿಕನ್ ಅಂಗಡಿಗೆ ಮಾರಕ್ ಹೋಯ್ತಾ ಇದೀವಿ. ಸ್ಪೆಷಲ್ ನೀವು ನೋಡಿ ಕೋಳಿ ದೃಷ್ಟಿ ಆದ್ರೆ ನಾವೇನ್ ಮಾಡೋದು? ಅಂಡೆ ಎಷ್ಟು ಜನ ಇರೋರು ಚಿಕನ್ ಅಂಗಡಿಲಿ ಒಬ್ರೋ ಇಬ್ರೋ ಇದಾರೆ ಅಷ್ಟೇ ಕಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸನಗೌಡ. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಮನೇಲಿ ನಾನ್ ವೆಜ್ ಮಾಡ್ತಾ ಇರೋದು. ಸೊ ನಾನ್ ವೆಜ್ ಹೆಂಗೆ ಮಾಡ್ತೀನಿ, ನಾನು ಮಾಡ್ತೀನಿ ಗೈಸ್. ಇವತ್ತು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಆ್ಯಂಡ್ ವ್ಲಾಗ್ ವಿಲ್ ಬಿ ಮೋರ್ ಫನ್. ನೆನ್ನೆ ಹಾಕಿದ ವ್ಲಾಗ್ನ ನೋಡಿರ್ತೀರ, ತುಂಬ ಫನ್ನಾಗಿರುತ್ತೆ ವ್ಲಾಗು, ನನಗಂತೂ ಗೊತ್ತು. ಸೊ ನೋಡಿ, ನೀವು ಖುಷಿಪಡಿ, ನಾವು ಖುಷಿ ಪಡ್ತೀವಿ. ಬನ್ನಿ ಇವಾಗ ಫಸ್ಟ್ ಚಿಕನ್ ತೊಗೊಂಡ್ಬರೋಣ. ಚಿಕನ್ ಎತ್ಕೊಂಬರಕ್ಕೆ ಹೋಗೋಣ ಬನ್ನಿ ಗೈಸ್. ಪಾಪುನ ಕರ್ಕೊಂಡು ಚಿಕನ್ ಅಂಗಡಿ ಹೋಯ್ತಿದ್ದೀವಿ. ಪಾಪುನ ಕರ್ಕೊಂಡು ನಾವು ಅಮ್ಮನ ಜೊತೆ. ಪಾಪನಿ ನೋಡ್ಲಾ ಇಲ್ಲಿ. ಐ ಇವತ್ತೇನೋ ಫುಲ್ಲು ಆ ಕಡೆ ಈ ಕಡೆ ನೋಡ್ತಾ ಇರೋದು, ಮಾತಾಡ್ತಾ ಇಲ್ಲ ಏನಿಲ್ಲ ನಮ್ಮ ಪಾಪು. ಹಾಂ ಓಯ್ ನೋಡ ಅಂದ ತಕ್ಷಣ ತಿರ್ಗದ ನನ್ನ ನಾಯಿ ಮರಿ ನಾನು ಬಂದಿದೆ. ಗೈಸ್ ಈ ಹುಡುಗನ ಚಿಕನ್ ಅಂಗಡಿಗೆ ಮಾರಕ್ಕೆ ಹೋಯ್ತಾ ಇದ್ದೀವಿ. ಚಿಕನ್ ಅಂಗಡಿಗೆ ಮಾರ್ಬಿಟ್ಟು ಚಿಕನ್ ತಗೋರದಿ ಹುಡುಗನ ಮಾರಬಿಟ್ಟು. ಗಾಡಿಗಳು ನೋಡ್ತಾನೆ ಗೈಸ್, ಸುತ್ತಮುತ್ತ ಎಲ್ಲ ಸುಮಾರು ಗಾಡಿ ಇದೆ. ಅಯ್ಯೋ ಈ ಹುಡುಗ ಸರಿ ಇಲ್ಲ ಕಣಪ್ಪ. ಈ ಹುಡುಗ ಸಾಕ 120 2 ಕೆಜಿ 20 ಕೊಡ್ಲಾ? 2 ಕೆಜಿ 20 ಕೋಳಿ ಇಲ್ಲ ಕೋಳಿ ಹೆಂಗಾಡುದು ನೋಡಿ ಮಗ. ನೋಡಾಯ್ತಾ ಇಲ್ಲಿ ತರಕಾರಿ ಅಂಗಡಿಲಿ ಏನು ತರ್ತೀವಿ ನೋಡು. ಅಲ್ಲಿ ಕೋಳಿ ಅಂಗಡಿಲಿ ಕೋಳಿನೇ ಬಿಡ್ತಾ ಇಲ್ಲ. ಹಾಂ ನೀವು ನೋಡಿ ಕೋಳಿ ದೃಷ್ಟಿ ಆದ್ರೆ ನಾವೇನು ಮಾಡೋದು? ಹಾಂ ನೀನು ನೋಡಿ ಕೋಳಿ ದೃಷ್ಟಿ ಆದ್ರೆ ಏನೆಲ್ಲ ಮಾಡೋದು ನಾವು? ಹಾಂ ಮತ್ತೆ ನೋಡಲ್ಲಿ ನೋಡ್ತಾ ಇರೋದು ಹೆಂಗೆ ನೋಡ್ತಿದ್ಯಾ? ಹಾಂ ಗೈಸ್ ನಮ್ಮ ಹುಡ್ಗ ಬೇಜಾರಾಗೈತೆ ಗೈಸ್ ಇವತ್ತು ಪಾಪ. ತರಕಾರಿ ಅಂಗಡಿಗೆ ಬಂದಿದ್ದೀವಿ ಗೈಸ್, ಸಂಬೋರ್ ಸೊಪ್ಪು ತಗೋಣ ಅಂತ. A few moments later. ನೋಡಿ ನಮ್ಮ ಚಿಕನ್ ತೋರ್ಸೋಣ. ಚಿಕನ್ನು ಎಲ್ಲ ತಗೊಂಡೋಗಿದ್ದೀವಿ. ನಾನು ಇವತ್ತು ಕಬಾಬ್ ಮಾಡ್ತೀನಿ. ಇಲ್ಲೋಡ ಗುಂಡು. ಅಯ್ಯೋ ಗೈಸ್ ಅಲ್ಲಿ ಚಿಕನ್ ಅಂಗಡಿಲಿ ಕೋಳಿ ನೀವೇ ಹಂಗೆ ಕಚ್ಕ ತಿನ್ಬಿಡ್ತಾನೆ, ನನ್ನ ಹತ್ರ ನೋಡ್ತಾನೆ. ಹಾಂ ಅವ್ರ ಕೋಳಿ ಅಂಗಡಿ ಕೋಳಿಗೆಲ್ಲ ದೃಷ್ಟಿ ಆಗಬೇಕು ನೋಡೋದು. ಅನ್ನೋದು ಬೇರೆ ಇದು. ಹಾಂ ಅನ್ನೋದು ಬೇರೆ ಇದು. ಅನ್ನೋದು ಬೇರೆ. ಒಂದು ಸ್ವಲ್ಪ ಬುದ್ಧಿ ಇದೆ ಹುಡುಗಂಗೆ. ಹಾಂ ಏನು ಹ್ಞೂ ಅಂದರೆ ಎದ್ರಕೊಬಿಡ್ತೀವ ನಾವು? ಹಾಂ ಎದ್ರಕೊಬಿಡ್ತೀವ ನೀನು ಬೈದ್ಬಿಟ್ರೆ ನಾವು? ಹಾಂ ನಿಮ್ಮ ಅಮ್ಮಗೆ ಹೇಳ್ತಿ ಹೇಳ್ಕೊ. ಹೋ ಬನ್ನಿ ಗೈಸ್, ಕಬಾಬ್ ಮಾಡೋದು ತೋರಿಸ್ತೀನಿ ಹೆಂಗೆ ಅಂತ. A few minutes later. ನೋಡಿ ಕಬಾಬಿಗೆಲ್ಲ ಕಲಸಿದ್ದೀನಿ. ಇಲ್ಲಿ ಕಬಾಬ್ ಈ ಕಡೆ ಫ್ರೈ, ಈ ಕಡೆ ಬಿರಿಯಾನಿ ರೆಡಿ ಆಗ್ತಾ ಇದೆ. ಸೊ ಗೈಸ್ ತುಂಬ ವೀಡಿಯೋ ಮಾಡ್ತಿಲ್ಲ, ಬಿಕಾಸ್ ವೀಡಿಯೋ ಲೆಂತ್ ಆಗುತ್ತೆ. ಆ್ಯಂಡ್ ನಾನು ಅಡುಗೆ ಚಾನಲ್ ಆಗ್ಬಿಡುತ್ತೆ ಅಂತ ನಾನು ಇದು ಮಾಡ್ತಾಯಿಲ್ಲ. ಸೊ ಕಬಾಬೆಲ್ಲ ಕಲಿಸಿ ಕಬಾಬೆಲ್ಲ ಮಾಡೋದನ್ನ ತೋರಿಸ್ತೀನಿ, ಬಟ್ ಫುಲ್ ರೆಸಿಪಿ ಎಲ್ಲ ತೋರಿಸಲ್ಲ. ರೆಸಿಪಿ ಬೇಕಾಗಿದ್ದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ನಾನು ಕೂಡ ಸರ್ಚ್ ಮಾಡಿ ಮಾಡ್ತೀನಿ. ಸೊ ಗೈಸ್ ನಾನಂದರೆ ಪೂರ್ತಿ ವೀಡಿಯೋ ಮಾಡಲ್ಲ, ಯಾಕೆಂದರೆ ಬೋರ್ ಆಗುತ್ತೆ. ಅಡುಗೆ ಜಾಸ್ತಿ ತೋರಿಸ್ಬೇಡಿ ಅಂತ ತುಂಬ ಜನ ಹೇಳ್ತಾರೆ. ಸೊ ಬನ್ನಿ ಅಡುಗೆ ಎಲ್ಲ ಆದಮೇಲೆ ತೋರಿಸ್ತೀನಿ, ಓಕೆನಾ? 6.5 hours later. ಸೊ ಗೈಸ್ ನೋಡಿ ನಮ್ಮ ಮನೇಲಿ ಎಲ್ಲ ರೆಡಿ ಆಗಿದೆ. ಇಲ್ಲಿ ಚಿಕನ್ ಫ್ರೈ, ಬಿರಿಯಾನಿ ಮತ್ತು ಕಬಾಬ್. ಸೊ ಗೈಸ್ ಇವಾಗ ಚಿಕನ್ ಫ್ರೈ ಬಿರಿಯಾನಿನೆಲ್ಲ ಒಳ್ಳೆ ಟೇಸ್ಟ್ ಮಾಡೋಣ. ಒಳ್ಳೆ ಬ್ಯಾಟಿಂಗ್. ಇವತ್ತು ತುಂಬ ದಿನ ಆಗಿತ್ತು ನಾನ್ ವೆಜ್ ಮಾಡಿರಲಿಲ್ಲ. ಸೊ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮುಗಿದು ಬಂದಮೇಲೆ ಅವ್ನಿಗೆ ಊಟ ಹಾಕ್ಕೊಡೋದ್ಮೇಲೆ. ಸೊ ಟೇಸ್ಟ್ ಹೆಂಗಿದೆ ಅಂತ ನೀವು ನೋಡಬೇಕು ಅಂದರೆ ವೀಡಿಯೋನ ಪೂರ್ತಿ ನೋಡಿ ಮೋಹಿತ್ ರಿವ್ಯೂನ ಕೇಳಿಸ್ಕೊಳ್ಳಿ, ಓಕೆನಾ? ಗೈಸ್ ನೋಡಿ ಗೈಸ್, ಬಿಸಿ ಬಿಸಿ ಬಿರಿಯಾನಿ ತೆಕ್ಕೊಂಡು ತಿಂತಾಯಿದ್ರೆ ಆಹಾ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಬಿರಿಯಾನಿನ. ಗೈಸ್ ನನಗಂತೂ ಬಿರಿಯಾನಿ ಅಂದರೆ ಫೇವ್ರೇಟ್ ಅಂದ್ಕೊಳ್ಳಿ, ಫುಲ್ ಇಷ್ಟ. ಬಿರಿಯಾನಿ ಅಂದರೆ ಹುಚ್ಚು ನನಗೊಂಥರ. ಏನಂದರೆ ಎನಿ ಟೈಮ್ ಬಿರಿಯಾನಿ. ಇವಾಗ ನಮ್ಮನೇಲಿ ನಾರ್ಮಲಾಗಿ ಈ ಥರ ಗಟ್ಟಿ ಕೋಳಿ ಅಂತಾರಲ್ಲ ಅದನ್ನು ತೊಗೊಂಡ್ಬರ್ತಾರೆ. ನಾನು ಬೇಕು ಅಂತ ಹಿಂಸೆ ಮಾಡಿದಾಗ ಮಾತ್ರ ಈ ಥರ ಕೋಳಿ ತೊಗೊಬಂದು ಕಬಾಬ್ ಮತ್ತು ಬಿರಿಯಾನಿ. ನೋಡಿ ನನ್ನ ಕಬಾಬ್ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು ಎಳ್ಳು. ಬಿರಿಯಾನಿ ಬನ್ನಿ ಟೇಸ್ಟ್ ನೋಡಿ. ಟೇಸ್ಟ್ ಹೇಳ್ತೀನಿ. ಇದು ತುಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ತುಪ್ಪ ಖಾಲಿ ಆಗಿಬಿಟ್ಟಿದೆ. ಟೇಸ್ಟ್ ಹೇಳೋಣ ಬನ್ನಿ ಗೈಸ್. ನೋಡಿ ಬಿರಿಯಾನಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಬಸ್ ಸಕ್ಕತ್ತಾಗಿದೆ ನಿಜ. ಊಟ ಕಂಟಿನ್ಯೂ ಮಾಡ್ತೀನಿ, ವೀಡಿಯೋನ ಮಾಡಲ್ಲ. ಆಮೇಲೆ 3 ಚಿತ್ರ ನೋಡಿಬೇಕಾನ ಆಯ್ತಾ? A few moments later. ನೋಡಿ ಊಟಕ್ಕೆ ಮೂವತ್ತು ಅನ್ನ ಸಾಂಬಾರು ಹಪ್ಪಳ ಅಂತ ಹೇಳಿದ್ದೀನಿ. ಹಪ್ಪಳ ಅನ್ನ ಸಾಂಬಾರು ತಗೊಬಂದಿದ್ದೀನಿ. ಚಿಕನ್ ತಂದಿಲ್ಲ ಮೂವತ್ತು.
ಚಿಕನ್ ತಿನ್ನೋದು ದೋಸನಿಗೆ ಈಟು ಚಿಕನ್ ತಿನ್ನೋದು ಅಂದರೆ ಆಗಲ್ಲ. ಈಸ್ ವೇಟಿಂಗ್. ಹಾಯ್ ಬೇಬಿ ಹಾಯ್. ಸ್ಪೀಕ್ ಸಮಥಿಂಗಾ. ಬ್ಲಾಗ್ ಬೇಜಾರಾಗ್ಬಿಡೋದು ಅವ್ರಿಗೆ. ಬೆಳ್ಳು ಕಾಣಿಸ್ತಿದ್ಯಾ ಮಚ್ಚ ಬ್ಲಾಗಲ್ಲಿ. ಇವಾಗ ಫುಲ್ ಮಸ್ತಾಗಿ ಬಿರಿಯಾನಿ ಮಾಡ್ಕೊಂಡ್. ಇಲ್ಲ ಕಣಪ್ಪ, ಹಪ್ಳ ಅನ್ನ ಸಾಂಬಾರು ನೋಡ್ತೀವಿ ಇವಾಗ. ಅಪ್ಪ ಸತ್ಯ ಓಡೋಣ ಇವಾಗ. ಏನಾರ ಹಪ್ಳ ಅನ್ನ ಸಾಂಬಾರು ತಂದಿದ್ರೆ ಎಷ್ಟು ದಿನ ಆಗಿರ್ಬೋದು? 15 days ಆಗಿರ್ಬೋದು. 15 days ಇಲ್ಲಿ ಬಂದಾಗಿಂದ 15 days. ಅಂತ ಆಯ್ತಿಲ್ಲ. ಇವತ್ತು ನಾನು ಕೇಳಲಿಲ್ಲ ಗೈಸ್ ಹಾಕೊಡು ಅಂತ. ಅವನೇ ಹಾಕೊಂಡು ತಿಂತವನೆ. ಹೊಟ್ಟೆ ಸಿದಕ್ಷಣ ತುಂಬಾ ದಿನ ಆಯ್ತು ಚಿಕನ್. ಏನೇ ಇದಕ್ಕೂ ಪೀಸ್ ಹಾಕಿ ಬಂದಿದ್ಯಾ? ನೀನು ಜಾಸ್ತಿ ತಿಂತೀಯನೋ ಅಂತ ಹಾಕೊಂಡೆ. ಜಾಸ್ತಿ ತಿನ್ನಕ್ಕಾಗಲ್ಲ. ಬಿರಿಯಾನಿಗೆ ಪೀಸೇ ಕಮ್ಮಿ ನಮ್ಮ ಮನೇಲಿ ಹಾಕೋದು. ಬಿರಿಯಾನಿಲಿ ಪೀಸ್ ತಿನ್ನಕ್ಕಾಗಲ್ಲ. ತಿನ್ಬಾರ್ದು, ಅದಕ್ಕೆ ಬಿರಿಯಾನಿ ಬೇಡವಾಯ್ತು. ಕಬಾಬ್ ಹಾಕೋ ಬಂದಿರೋದು ಅದಕ್ಕೇನೆ. ಗೈಸ್ KFC ಮಾಡ್ಕೊಡು ಅಂತ. ನನಗೆ ಯಾವ KFCನೂ ಮಾಡಕ್ಕೆ ಬರಲ್ಲ, ಸುಮ್ಮನೆ ತಿನ್ನು ಅಂದೆ. ಹಾಂ ಚೆನ್ನಾಗಿದೆಯಾ ಟೇಸ್ಟ್? ಬಿರಿಯಾನಿ ನಾನೇ ಮಾಡಿದ್ದೀನಿ. ಗೈಸ್ ಮೋಯ್ತಂಗೆ ಏನು ಗೊತ್ತಾ, ಅದು ಕಲರ್ ನೋಡಿ ಬಿರಿಯಾನಿನ ಇದು ಅಂತ ಅನ್ಸುತ್ತೆ. ಟೇಸ್ಟ್ ತಿನ್ಬೇಕು. ಸೊ ಗೈಸ್ ನಾನು ಹೇಳಿದ್ದೆ ಕೊಡಿಸ್ತೀನಿ ಅಂತ. ಇವ್ರ ಮನೇಲಿ ಮಾಡ್ಬಿಟ್ರೆ ನಾನು ಕೊಡ್ಸೋಬಾರ್ದು. ಗೈಸ್ ಏನು ಗೊತ್ತಾ, ಅವನು ಸುಮ್ಮನೆ ಆಚೆ ಹೋಗಿ ತಿನ್ನೋದೇನು, ಸುಮ್ಮನೆ ಆಚೆ ತಿಂದರೆ ಇಬ್ಬರಿಂದನೇ 400 ರೂಪಾಯಿ ಖರ್ಚಾಗ್ಬಿಡುತ್ತೆ. ಚಿಕನ್ ತೊಗೊಂಡು ಬಂದು ಮನೆಯಲ್ಲೇ ಮಾಡಿಸ್ಕೊ, ಹೊಟ್ಟೆ ತುಂಬ 2-3 ಟೈಮ್ ತಿನ್ಬೋದು ಅಂತ ಅಂದ. ಅದಕ್ಕೆ ಮನೆಯಲ್ಲ ಮಾಡಿರೋದು. ಸುಮ್ಮನೆ ಆಚೆ ಆದ್ರೆ 1 ಟೈಮ್ಗೆ ಹೊಟ್ಟೆ ತುಂಬ ಹೋಯ್ತಿತ್ತು ಅಷ್ಟೇ ಅಲ್ಲ ಹೋಯ್ತಾ. ಏನಕ್ಕೆ ಗೊತ್ತಾ ಇದು ಮಾಡಿರೋದು? ನನ್ನೇ ಕಂಪ್ಲೇಂಟ್ ಮಾಡಿಸಿದ್ರು. 2.8K ಕಂಪ್ಲೇಂಟ್ ಮಾಡಿಸಿ ನಾನು ಕೊಡಿಸ್ತೀನಿ ಅಂತ. ಕಂಪ್ಲೇಂಟ್ ಮಾಡಿಸಿದ್ಲು, ಅದಕ್ಕೆ ಕೊಡಿಸ್ತಾ ಇದೆ ಅಷ್ಟೇ. ಹಾಂ ಬರೀ ಚಿಕನ್ ಏನು 2 kg 2 kg 2 kg ತಗೊಂಡ್ಬಂದೆ ಅಷ್ಟೇ. ಅಷ್ಟೇ ಆಗುತ್ತೆ. ಆಚೆನೂ 400 ರೂಪಾಯಿ ಆಯ್ತು, ತಿಲ್ಲು ಚಿಕನ್ 400 ರೂಪಾಯಿನೇ ಆಯಿತು. ಗೈಸ್ ಚಿಕನ್ ರೇಟ್ ಕೇಳಿ ಗಗನಕ್ಕೆ ಹೋಗ್ಬಿಟ್ಟಿದೆ. ಚಿಕನ್ ರೇಟ್ 200 rupees kg ಆಗಿದೆ. ಅಯ್ಯೋ, ಚಿಕನ್ ತಿನ್ನೋರೆಲ್ಲ ಚಿಕನ್ನೇ ತಿನ್ಬಾರ್ದು ಅನ್ಕೋಬೇಕು ಗೈಸ್. ಗೈಸ್ ಸಂಡೇ ಎಷ್ಟು ಜನ ಇರೋರು ಚಿಕನ್ ಅಂಗಡಿಲಿ? ಒಬ್ರೋ ಇಬ್ರೋ ಇದಾರೆ ಅಷ್ಟೇ ಕಣಮ್ಮ ಆಯ್ತಾ, ಜನನೇ ಇರ್ಲಿಲ್ಲ. ಮೊಟ್ಟೆ ರೇಟು ಜಾಸ್ತಿ ಆಗುತ್ತೆ. ಮೋಸ್ಟ್ಲಿ ಹಬ್ಬ ಇತ್ತಲ್ಲ ಅದಕ್ಕೆ ರೇಟ್ ಜಾಸ್ತಿ ಆಗಿತ್ತ ಅಂತ ಚಿಕನ್ ರೇಟ್ ಎಲ್ಲ. ಗೈಸ್ ಬಿಡಿ, ಅವ್ನು ನೆಮ್ಮದಿಯಾಗಿ ಊಟ ಆದ್ರೂ ಮಾಡ್ತಾನೆ. ಕಟ್ ಮಾಡ್ತೀನಿ. ಓಹೋ ಚೆನ್ನಾಗಿದೆಯಾ ಟೇಸ್ಟ್ ಬಿರಿಯಾನಿದು? ಬಿಕಾಸ್ ಗೈಸ್ ಅವ್ರ ಮನೇಲಿ ಸ್ವಲ್ಪ ಬೇರೆ ಥರ ಟ್ರೈ ಮಾಡ್ತಾರೆ. ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ. ನಮ್ಮ ಮನೇಲಿ ಸ್ವಲ್ಪ ಮಸಾಲೆ ಎಲ್ಲದಕ್ಕೂ ಕಮ್ಮಿ. ಇಷ್ಟ ಆಯ್ತಾ? ಹಾಂ ಥ್ಯಾಂಕ್ಸ್ ಹೇಳು ನನಗೆ, ನಾನೇ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. 3 days later. ಗೈಸ್ ಅವಾಗಲೇ 30 ಊಟ ಕೊಟ್ಬಿಟ್ಟು ಅವ್ರಿಗೆ ಹೋಗಿ ಮಾಡ್ಕೊಂಡಿದ್ದೆ. ಎದುರು ನೋಡಿದ್ರೆ 9:30 ಆಗ್ಬಿಟ್ಟಿದೆ. ನೋಡಿ ಗೈಸ್ ಲೈವ್ ಎಲ್ಲ ಮಾಡ್ತಾನೆ. ಯಾರಾದ್ರೂ ಮಾತಾಡ್ತಾನೆ. ನಿಮ್ಮ ಹೆಸರು ಏನು ಹೇಳಿ? ನಮ್ಮ ಹೆಸರು SG ಕನ್ನಡಿಗನಾ? ಸೊ ಗೈಸ್ ಬನ್ನಿ ಲೈವ್ನ ವ್ಲಾಗ್ ಬರ್ತೀನಿ ಬೈ. ನಾನು ಸ್ವಲ್ಪ ಆದ್ಮೇಲೆ ಏನು ಮಾಡ್ತೀನಿ, ಓಕೆನಾ? ಸೊ ಗೈಸ್ ಎಲ್ಲ ಮುಗೀತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗಾಯ್ಸ್. ಸೊ ಮಿಸ್ ಮಾಡ್ದಲೇ ಪೂರ್ತಿ ವೀಡಿಯೋಸ್ನ ನೋಡಿ. ಆ್ಯಂಡ್ ನೋಡೋರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಬಾಯ್ ಗಾಯ್ಸ್.